ನಿನ್ನ ನೋಡ್ತಾ ಇದ್ರೆ ನಾಚಿಕೆ ಆಗುತ್ತೆ ಭದ್ರ. ನನ್ನ ತಂಗಿನ ಅನ್ನೋ ಅನುಮಾನ ಬರ್ತಾ ಇದೆ. ಈ ತರ ಯಾಕೆ ಆಡ್ತಾ ಇದೆಯಾ ನೀನು? ಈಗ್ಲೂ ನನ್ನ ನೋಡಿದ್ರೆ ನಾಚಿಕೆ ಆದ್ರೆ ನಿನ್ ನಗಣ್ಣ. ಈಗ್ಲೂ ನಿನ್ ತಂಗಿ ಧೈರ್ಯವಂತರು ಅಂತ ನಿಂಗೆ ಅನ್ಸಿದ್ರೆ ಪರ್ಣಿಕಾನ ಹುಡ್ಕೋ. ಗರುಡದೇವ, ನನ್ ಕುಟುಂಬನ ಕಾಡ್ತಾ ಇರೋ ಆ ದುಷ್ಟಶಕ್ತಿ ಯಾವುದು ಅಂತ ನನಗೆ ಗೊತ್ತಾಗ್ಬೇಕು. ಗರುಡ ವಂಶಕ್ಕೆ ತೊಂದರೆ ಕೊಟ್ಟು ಗರುಡ ವಂಶದ ಜೊತೆಗೆ ಆಟ ಆಡ್ತಿರೋದು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನನ್ನ ಪ್ರಶ್ನೆಗಳಿಗೆ ಉತ್ತರ ನೀನೇ ಕೊಡಬೇಕು. ನಿನ್ ಮನೆಯಲ್ಲಿ ನಡೀತಾ ಇರೋ ತೊಂದರೆಗಳಿಗೆ, ಆಗ್ತಿರೋ ಘಟನೆಗಳಿಗೆ ಕ್ಷುದ್ರ ಮಾಂತ್ರಿಕ ಶಕ್ತಿಯೇ ಕಾರಣ. ಆ ದುಷ್ಟಶಕ್ತಿ ನಿನ್ ಮನೆಯ 4 ಮೂಲೆಯಲ್ಲೂ ತಿರುಗಾಡ್ತಿದೆ. ಆ ಶಕ್ತಿಯನ್ನ ನಾಶ ಮಾಡಿದ್ರೆ ನಿನ್ ಸಮಸ್ಯೆ ಪರಿಹಾರ ಆಗುತ್ತೆ. ಕೂಡ್ಲೇ ಹೋಗು, ಆ ಶಕ್ತಿನ ನಾಶ ಮಾಡು. ಹೋಗೋ. ಕ್ಷುದ್ರ ಶಕ್ತಿನ ನಮ್ಮೇಲೆ ಕ್ಷುದ್ರ ಪ್ರಯೋಗ ಮಾಡೋಷ್ಟು ಧೈರ್ಯ ಇರೋ ಮಾಂತ್ರಿಕ ಯಾರಾದ್ರೂ ಇದಾರ ಭದ್ರ? ಅಣ್ಣ, ಒಂದು ವೇಳೆ ಪಶುಪತಿನ ಅವನನ್ನ ಜೀವಂತ ಸಮಾಧಿ ಮಾಡಿದೀವಲ್ಲ, ಮಂತ್ರ ದಿಗ್ಬಂಧನ ಕೂಡ ಹಾಕಿದೀವಲ್ಲ, ಅವನ್ ತಪ್ಪಿಸ್ಕೊಂಡಿದಾನ? ಸಾಧ್ಯನೇ ಇಲ್ಲ. ಮತ್ತೆ ಯಾರಿರ್ಬೋದು? ನಡಿ. ಎಲ್ಲಿಗಣ್ಣ? ನಿನ್ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ. ಗರುಡ ವಂಶದ ಮೇಲೆ ಯಾರ ದೃಷ್ಟಿ ಬಿದ್ದಿದೆಯೋ ಅವ್ರಿಗೆ ಅವ್ರ ಅಂತ್ಯನ ತೋರಿಸ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿ, ನನ್ನ ಪೂಜೆ ಪರಿಪೂರ್ಣ ಆಯಿತು. ನನ್ನ ಕರುಣೆ ತೋರಿಸ್ತೀಯೋ ಇಲ್ವೋ?
ನನ್ನ ಮೇಲೆ ಕರುಣೆ ತೋರಿಸ್ತೀಯೋ ಇಲ್ವೋ? ಓಂ ನಮಃ ಶಿವಾಯ. ಸ್ವಾಮಿ, ಶಿವ, 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 ಶಿವ. ಶಿವ, ಈಶ್ವರ, ಪರಮೇಶ್ವರ, ಭೋಲ ಶಂಕರ, ಪಾಹಿ ಮಾಂ ಸ್ವಾಮಿ, ಪಾಹಿ ಮಾಂ. ಮಹಾಭಕ್ತರಿಗೆ, ಮಹಾಯೋಗಿಗಳಿಗೆ, ಮಹಾತಪಸ್ವಿಗಳಿಗೆ, ಸಿದ್ಧಿ ಪುರುಷರಿಗೂ ಕೂಡ ಸಿಗದೇ ಇರೋ ನಿದರ್ಶನ ಭಾಗ್ಯ ನನಗೆ ಪ್ರಸಾದಿಸಿದ್ಯಾ ಸ್ವಾಮಿ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ಸಾಕು, ಈ ಜನ್ಮಕ್ಕಿಷ್ಟು ಸಾಕು. ಪುಣ್ಯ, ನೀನು ಕಠಿಣ ವ್ರತ ಮಾಡಿ ಈ ಮುಕ್ಕಣ್ಣನನ್ನೇ ಗೆದ್ದಿದ್ದೀಯ, ಒಲಿಸಿಕೊಂಡಿದ್ದೀಯ, ಕೈಲಾಸದಿಂದಲೇ ಕರೆಸಿಕೊಂಡಿದ್ದೀಯ. ನಿನ್ನ ದೀಕ್ಷೆಯ ಜೊತೆಗೆ ನಿನ್ನ ಮಹಾಸಂಕಲ್ಪದ ಫಲವಾಗಿ ರುದ್ರಾಕ್ಷಿಯನ್ನು ನೀಡುತ್ತಿದ್ದೇನೆ. ಇದನ್ನು ಸದಾಕಾಲ ನಿನ್ನಲ್ಲೇ ಇಟ್ಟುಕೋ. ಅಷ್ಟ ದಿಕ್ಕುಗಳಿಂದ, ದುಷ್ಟ ಶಕ್ತಿಗಳಿಂದ ಎದುರಾಗುವಂತ ಎಲ್ಲಾ ತೊಂದರೆಗಳಿಂದ ಇದು ನಿನ್ನನ್ನು ಕಾಪಾಡುತ್ತೆ, ರಕ್ಷಣೆ ಮಾಡ್ತಾ ಇರುತ್ತೆ. ನಾಗನಿಧಿ ಮೇಲೆ ಯಾವ ದುಷ್ಟ ನೆರಳು ಬೀಳೋದಕ್ಕೂ ನಾನು ಬಿಡಲ್ಲ. ಅಣ್ಣ, ಇಲ್ಲಿಗೆ ಕರ್ಕೊಂಡು ಬಂದೆ? ನಮ್ಮನೇಲಿ ಆಗ್ತಿರೋ ತೊಂದರೆಗಳಿಗೆ ಕಾರಣ ಏನು ಅಂತ ತಿಳ್ಕೊಳ್ಳೋದಿಕ್ಕೆ. ಮನೇಲಿ ಆಗ್ತಿರೋ ಸಮಸ್ಯೆಗಳಿಗೆ ಸಮಾಧಿಯಲ್ಲಿರೋ ಪಶುಪತಿಗೆ ಏನ್ ಸಂಬಂಧ ಅಣ್ಣ? ಬೆಂಕಿಗೂ ಹೊಗೆಗೂ ಇರೋ ಸಂಬಂಧ, ದೃಷ್ಟಿಗೂ ಮಾತಿಗೂ ಇರೋ ಸಂಬಂಧ. ಪರ್ಣಿಕಾ ಮಧ್ಯರಾತ್ರಿಯಲ್ಲಿ ಹೊರಗೋಗಿ ಕ್ಷುದ್ರಶಕ್ತಿ ಜೊತೆ ಮರಳಿ ಬಂದಿದ್ದಾಳೆ. ಅದಕ್ಕೆ ಕಾರಣ ಪುಣ್ಯ ಅಲ್ಲ ಅಂತಿದ್ದಾರೆ. ಹಾಗಿರೋವಾಗ ಪಶುಪತಿನೇ ಆಗಿರ್ಬೇಕು. ಅಣ್ಣ, ನಿನ್ನ ಅನುಮಾನ? ಪಶುಪತಿ ಶಿಷ್ಯ ಕೂಡ ಆಗಿರ್ಬೋದು. ಈಗೇನಾದ್ರೂ ಅಣ್ಣನಿಗೆ ಭೂತಕ್ಕಿ ಪಶುಪತಿ ಕಡೆಯವಳು ಅಂತ ಏನಾದ್ರೂ ಗೊತ್ತಾದ್ರೆ ನಮ್ಮಿಬ್ಬರನ್ನೂ ಸಾಯಿಸ್ಬಿಡ್ತಾನೆ. ಅಣ್ಣ, ಅವನಿಗೆ ಶಿಷ್ಯರಿದ್ದಾರೆ ಅಂತ ನಿನಗೆ ಹೇಗೆ ಗೊತ್ತು? ಭದ್ರ, ಆ ಕಡೆ ಹೋಗು. ಇಲ್ಲಾಗಿರೋ ಪೂಜೆ ಸಾಮಗ್ರಿನೇ ನೋಡು. ಇಲ್ಯಾರೋ ಕ್ಷುದ್ರ ಪೂಜೆ ಮಾಡಿದ್ದಾರೆ ಅಂದ್ರೆ ಅವರು ಪಶುಪತಿ ಶಿಷ್ಯರಾಗಿರ್ಬೇಕು.
ಇಲ್ಲ ಪಶುಪತಿನೇ ಆಗಿರ್ಬೇಕು. ವರ್ಮ ಬೇಡ, ವರ್ಮ ಬೇಡ. ಆ ಪೆಟ್ಟಿಗೆನ ಮುಚ್ಚಿ. ವರ್ಮ ನನ್ನನ್ನು ಬಿಟ್ಬಿಡು ವರ್ಮ. ನನ್ಗೇನು ಮಾಡಬೇಡ, ನನ್ನ ಬಂಧಿಸ್ಬೇಡ ವರ್ಮ. ನನ್ನನ್ನು ಬಿಟ್ಬಿಡು ವರ್ಮ. ನನ್ನನ್ನು ಬಿಟ್ಬಿಡು ವರ್ಮ. ಮೋಸ ಭದ್ರ, ಮೋಸ ಆಗಿದೆ. ಅಣ್ಣ, ನಮ್ಗೆ ಯಾರಣ್ಣ ಮೋಸ ಮಾಡ್ತಾರೆ? ಪಶುಪತಿನ? ಅವನು ನಮ್ಗೆ ಹೇಗೆ ಮೋಸ? ಎದ್ದೇಳು ಪಶುಪತಿ, ನೀನ್ ಬರೋ ಸಮಯ ಆಯ್ತು. ಎದ್ದೇಳು. ಹೌದು ಭದ್ರ, ಅವನು ಈ ಪೆಟ್ಟಿಗೆಯಿಂದ ಹೊರಗೆ ಬಂದಿರೋದಕ್ಕೆ ನಮ್ಗಿಷ್ಟೆಲ್ಲ ತೊಂದರೆ ಆಗ್ತಿರೋದು. ಅಂದ್ರೆ ಅವನು ನಾಗನಿಧಿ ಹತ್ರ ಹೋಗಿರ್ತಾನ ಅಲ್ಲ, ಹೋಗಿದ್ದಾನೆ. ಅವನು ನಾಗನಿಧಿ ಹತ್ರ ಹೋಗೋಕ್ಕೂ ಮೊದಲು ಪಶುಪತಿನ ಸಾಯಿಸ್ಬೇಕು. ಸಾಯಿಸ್ತೀನಿ. ನಾಗಮಂಡಲ ಹೋಗೋಣಪ್ಪ, ನಡಿ. ಅಮ್ಮ ನಾಗಮ್ಮ, ನಾಗನಿಧಿಗೋಸ್ಕರ ಆ ಗರುಡ ವಂಶದವರು ನನ್ನ ತಂದೆ ತಾಯಿನ ವಶದಲ್ಲಿಟ್ಕೊಂಡಿದ್ರು. ನನ್ನನ್ನ ಯಾರು ಇಲ್ದೇರೋ ಅನಾಥೆ ಮಾಡ್ಬಿಟ್ರು. ಇಷ್ಟು ದಿನ ನನ್ನ ಪ್ರೀತಿಸ್ತಾ ಇದ್ದಿದ್ದಂತ ಅನಿರುದ್ಧ್ ಕೂಡ ನಾಗನಿಧಿಗೋಸ್ಕರನೇ ನನ್ನನ್ನ ಪ್ರೀತಿಸೋ ಹಾಗೆ ನಾಟಕ ಮಾಡ್ದ. ಇವಾಗ ನನಗೆ ಅಂತ ಯಾರೂ ಇಲ್ಲ. ಎಲ್ರು ದೂರ ಆಗೋದ್ರು. ನಾಗಮ್ಮ, ನನ್ನ ಪ್ರಾಣ ಹೋದ್ರೂ ಸರಿ, ನಾಗನಿಧಿ ಮಾತ್ರ ಆ ಗರುಡ ವಂಶದವ್ರಿಗೆ ಸಿಗೋದಕ್ ಬಿಡಲ್ಲ. ಪುಣ್ಯ, ಏನಮ್ಮ? ನಿನ್ಗೋಸ್ಕರ ಹರಿನಗರದಿಂದ ಯಾರೋ ಬಂದು ಆ ಚೌಡಮ್ಮ ದೇವಿ ಗುಡಿ ಹತ್ರ ಗಲಾಟೆ ಮಾಡ್ತಿದಾರಮ್ಮ. ಗಲಾಟೆನಾ? ಯಾರು? ಅದು ಯಾರೋ ಅರವಿಂದಮ್ಮ ಅಂತೆ. ಸಾವು ಬದುಕಿನ ಮಧ್ಯೆ ಇದ್ದಾರೆ. ಅಯ್ಯೋ, ಅರವಿಂದಮ್ಮನ? ಮಾಲಾ, ನಡಿ, ಏನಾಯ್ತೋ ನೋಡೋಣ. ಅಮ್ಮವ್ರೆ,
ಅಮ್ಮ 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 ಏನಾಯ್ತು ಅಮ್ಮ ಅಮ್ಮ ಅವರೇ ಅಮ್ಮ ಅಮ್ಮ ಏಯ್ ಆ, ಆ, ನಿಲ್ಸೆ ನಿನ್ ನಾಟಕನ. ಪರ್ಣಿಕಾ ಬಿಡು. ನೋಡು ನಿನ್ನ ಸ್ವಂತ ಮಗಳ ತರ ನೋಡ್ಕೊಂಡಿದ್ದ ನಮ್ಮ ಅತ್ತೆಗೆ ಮೋಸ ಮಾಡಿ ಹೊಡೆಯೋದಕ್ಕೆ ನಿನಗ್ ಮನ್ಸು ಹೇಗೆ ಬಂತು? ಏ ನಾನು ಅರವಿಂದ್ ಅಮ್ಮಂಗ್ ಯಾಕೆ ಹೊಡಿತೀನಿ? ನಿಂಗೇನು ಹುಚ್ಚಿಡ್ದಿದ್ಯಾ? ಅಮ್ಮ ಪುಣ್ಯ ನಾಗಮಣಿನ ಎತ್ಕೊಂಡು ಹೋಗಕ್ ಬಂದ, ಅದಕ್ಕೆ ಕಟ್ ಹಾಕಿದ್ವಿ. ಏಯ್ ಹುಚ್ಚುಚ್ಚಾಗಿ ಏನೋ ಮಾತಾಡ್ಬೇಡಿ. ನನ್ನ ತಾಯಿನ ಕಾಪಾಡೋಕ್ಕೋಸ್ಕರ ಹಾಗೆ ಮಾಡಿದೆ. ಅದೊಂದು ಬಿಟ್ಟು ನನಗೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಏಯ್ ಸಾಕ್ ನಿಲ್ಸಿ. ಏಯ್ ಮೊದ್ಲು ಭಾವನ್ ಕಟ್ಟು ಬಿಚ್ಚಕ್ ಹೇಳೆ. ನೋಡಿ ಅಣ್ಣ, ಇವ್ರುಗಳ ಥರ ನಾವು ರಾಕ್ಷಸರಲ್ಲ. ಕಟ್ಟನ್ ಬಿಚ್ಚಿ. ಸರಿನಮ್ಮ. ಅಮ್ಮ 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 ಅಮ್ಮವ್ರೆ, ಹೇಯ್, ನಿನ್ನ ನಾಟಕದಿಂದ ಇವ್ರನ್ನ ಹೇಗೋ ಮೋಸ ಮಾಡಿ ಇವ್ರನ್ನ ಜೀವಂತ ಶವ ಆಗೋ ಥರ ನೀನ್ ಮಾಡಿದೀಯ. ಮಹಾಲಕ್ಷ್ಮಿ ಆಗಿದ್ದ ನಮ್ಮಮ್ಮನ್ನ ಮಾತಾಡದೆ ಇರೋ ಥರ ಮಾಡಿದ್ಯಾ. ಸಾಯ್ತಾರೋ ಬದುಕ್ತಾರೋ ಅಂತ ಗೊತ್ತಿಲ್ದಿರೋ ಸ್ಥಿತಿಗೆ ತಂದಿಟ್ಟಿದ್ಯಾ ನೀನು. ಏನು ಇದೊಂದು ಹೊಸ ನಾಟಕನಾ? ಛೇ, ನಾಟಕನೇ ಮಾಡೋದಲ್ವಾ ನೀನು? ಅದಕ್ಕೆ ಎಲ್ಲ ನಾಟಕ ಥರನೇ ಕಾಣಿಸುತ್ತೆ. ಛೇ, ಏಯ್ ಅವೆಲ್ಲ ಬಿಡು. ಮೊದಲು ಆ ನಾಗಮಣಿನ ನನಗೆ ಕೊಡ್ತೀಯಾ? ಅಮ್ಮನ್ನ ನಾನು ಕಾಪಾಡ್ಕೋಬೇಕು. ಸಾಕ್ ನಿಲ್ಲಿಸ್ತೀಯಾ? ಏನ್ ಮಾತಾಡ್ತಿದ್ಯಾ? ಅರವಿಂದ್ ಅಮ್ಮನ್ ಪ್ರಾಣನ ನಾನ್ ತೆಗಿಯಕ್ ಹೋದ್ನಾ? ನಿಮ್ ಥರ ಮನುಷ್ಯರು ಪ್ರಾಣ ತೆಗಿಯೋ ವಿಷಕಾರಿ ಬುದ್ಧಿ ನನಗಿಲ್ಲ. ಅರವಿಂದ್ ಅಮ್ಮಂಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆ ನಾಗಮಣಿ ಮಾತ್ರ ತೆಗಿಯಲ್ಲ. ತೆಗೆದ್ರೆ ನೀನೇನ್ ಮಾಡ್ತೀಯ ಅಂತ ನನಗೆ ಗೊತ್ತು. ಕೊಡೋದಕ್ಕಿಷ್ಟ ಇಲ್ಲ, ನನ್ನ ಅತ್ತೆ ಸಾವು ನೋಡೋದೇ ನನಗಿಷ್ಟ ಅಂತ ಹೇಳ್ಬೋದಲ್ವಾ? ಈ ನಾಟಕದ ಮಾತೆಲ್ಲ ಯಾಕೆ ಬೇಕು? ಏಯ್, ಅಷ್ಟಕ್ಕೂ ನಾಗಮಣಿ ಕೊಡೋದಕ್ಕೆ ನಿಂಗೇನೆ ಪ್ರಾಬ್ಲಮ್ಮು? ನೀನೇ ನನಗಿರೋ ಅಭ್ಯಂತರನೂ ನೀನೇ. ಈಗ ನಾಗಮಣಿ ತೆಗೆದೇ ಇರೋದಕ್ಕೆ ಕಾರಣನೂ ನೀನೇ. ಅಂದ್ರೆ ನಿನಗೆ ಅಮ್ಮನ ಪ್ರಾಣದಕ್ಕಿಂತ ನಾಗಮಣಿನೇ ಮುಖ್ಯ ಆಯ್ತಾ? ನಿನ್ ಮಾತುಗಳಿಗೆ ಕರಗಿ ಹೋಗಿ ಆ ನಾಗಮಣಿನ ತೆಗಿಯೋದಕ್ಕೆ ನನಗೇನು ಹುಚ್ಚು ಹಿಡ್ದಿಲ್ಲ. ನೀನೇನು, ನಿನ್ ನಿಜ ಸ್ವರೂಪ ಏನು ಅಂತ ಅವತ್ತು ಗುಡಿಸ್ಲ ಹತ್ರನೇ ನನ್ ಕಣ್ಣಾರೇನೆ ನೋಡಿದ್ದೀನಿ. ನಾನು ಪುಣ್ಯನ ಕಾಪಾಡ್ಕೋಬೇಕು ಅಂತ ಅನ್ಕೊಂತಿರೋದು ಅವಳ ಮೇಲಿರೋ ಪ್ರೀತಿಗೋಸ್ಕರ ಅಲ್ಲಪ್ಪ. ಆ ನಾಗನೀತಿನ ನಿಮ್ ಕೈಗೆ ಒಪ್ಸೋಕ್ಕೋಸ್ಕರ. ನಮಗೆ ನಿಧಿ ರಹಸ್ಯ ಗೊತ್ತಾದ್ಮೇಲೆ ನಿಮ್ ಕೈಯಾರೆ ನೀವೇ ಅವಳನ್ನ ಸಾಯಿಸಿಯಪ್ಪ. ಏಯ್, ಏನ್ ನೋಡ್ದೆ? ಏನ್ ನೋಡ್ದೆ? ನಿನ್ನಲ್ಲಿರೋ ಅಂತ ನೀಚನ್ನ ಪ್ರೀತಿ ಹೆಸರಲ್ಲಿ ನನ್ ಮೂಲಕ ನಾಗನಿಧಿನ ಪಡ್ಕೋಬೇಕು ಅಂತ ನೋಡ್ದಂತ ನಯವಂಚಕನ್ನ ನೋಡ್ದೆ. ಪ್ರೀತಿ ಹೆಸರಲ್ಲಿ ನಾಗನಿಧಿನ ಸ್ವಂತ ಮಾಡ್ಕೊಳಕ್ ನೋಡ್ದಂತ ಮೂರ್ಖ ನೀನು. ಅಷ್ಟಕ್ಕೂ ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನಂಗೆ. ನೀನು ಈ ರೀತಿ ಕೋಪ ಮಾಡ್ಕೊಳ್ಳೋದಕ್ಕೆ ದ್ವೇಷ ಕಾರಣ ಅದೇ ಆಗಿದ್ರೆ ನನ್ನ ಕ್ಷಮಿಸ್ಬಿಡು. ಯಾಕಂದ್ರೆ ಅವತ್ತು ಆ ಮಾತಾಡಿದ್ದು ನಿನ್ನ ಕಾಪಾಡೋದಕ್ಕೋಸ್ಕರ. ನಾನು ಹಾಗೆ ಹೇಳ್ದೆ ಹೋಗಿದ್ರೆ ನನ್ನ ಮನೆಯವರು ನಿನ್ನ ಆ ಗುಡ್ಸ್ಲಿಂದ ಹೊರಗಡೆ ಬರಕ್ ಬಿಡ್ತಾ ಇರ್ಲಿಲ್ಲ. ಮೂಳೆ ಇಲ್ದೇ ಇರೋ ನಾಲ್ಗೆ ಹೆಂಗ್ ಬೇಕಾದ್ರೂ ತಿರ್ಗತ್ತೆ, ಎಷ್ಟು ಕತೆಗಳು ಬೇಕಾದ್ರೂ ಹೇಳತ್ತೆ. ಅಯ್ಯೋ, ಇದ್ ಕತೆ ಅಲ್ಲ, ನಿಜ. ಇಲ್ಲ, ದೊಡ್ಡ ಸುಳ್ಳು. ಇವಾಗ ನೀನ್ ನನಗ ನಾಗಮಣಿ ಕೊಡ್ತೀಯೋ ಇಲ್ವೋ? ನನ್ ಪ್ರಾಣ ಹೋದ್ರು ಅದನ್ ತೆಗಿಯಲ್ಲ.
ನೀನು ಮಾತಲ್ ಬಗ್ಗೋ ಅಂತ ಮನುಷ್ಯಳಲ್ವೇ. ನಿನ್ ಹತ್ರ ನಾಗಮಣಿ ಹೇಗ್ ತೆಗಿಸ್ಬೇಕು ಅಂತ ನನಗ್ ಗೊತ್ತು. ನಿನ್ನ ನಾಗಮಣಿ ತರ್ತೀಯೋ ಇಲ್ವೋ? ಹೇಳು, ನಾಗಮಣಿ ತರ್ತೀಯೋ ಇಲ್ವೋ? ಹೇಳು. ಬಿಡು ಪರ್ಣಿಕಾ. ನಾಗಮಣಿ ತರ್ತೀಯೋ ಇಲ್ವೋ? ಪರ್ಣಿಕಾ, ಪರ್ಣಿಕಾ. ತರ್ತೀಯೋ ಇಲ್ವೋ? ಪರ್ಣಿಕಾ. ಛೆ, ಏಯ್ ನನಗೆ ಹೊಡಿತ್ಯಾ? ಏಯ್ ಅವನು ಗಂಡಸಾಗಿರೋದಕ್ಕೆ ಹೊಡೆದ್ರೆ ಅವಮಾನದಿಂದನೇ ಸತ್ತು ಹೋಗ್ತಾನೆ ಅಂತ ಹೊಡಿಲಿಲ್ಲ. ಇಲ್ಲ ಅಂದಿದ್ರೆ ಈ ಏಟು ಅವನಿಗೆ ಬಿದ್ದಿರೋದು.